ಶಿಕ್ಷಕರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸಡಗರ ರಾಘವೇಂದ್ರ ಅವರು. ಸೊ ಇವ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅವರ ಮ್ಯಾಗಝಿನ್ ಆಗಿರ್ಬೋದು, 16 ವರ್ಷಗಳಿಂದ ಅವರು ನಮ್ಮ ಕನ್ನಡ ಸಿನಿಮಾದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ನಿರ್ದೇಶಕರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾಕಷ್ಟು ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಮುಸ್ಸಂಜೆ ಮಾತು ಸಿನಿಮಾ ಆಗಿರ್ಬೋದು, ಡೆಡ್ಲಿ ಸೋಮ ಆಗಿರ್ಬೋದು, ಸುದೀಪ್ ಅವರ ಸೈ ಸಿನಿಮಾ ಆಗಿರ್ಬೋದು, ಶಶಾಂಕ್ ಸರ್ ಅವರೊಟ್ಟಿಗೆ, ಹಾಗೆ ಮುಸ್ಸಂಜೆ ಮಹೇಶ್ ಸರ್ ಒಟ್ಟಿಗೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. 16 ವರ್ಷಗಳ ಬಳಿಕ ಅವರು ಡೆಬ್ಯೂ ಡೈರೆಕ್ಟರ್ ಆಗಿ ಅವರ ಚೊಚ್ಚಲ ಪೂರ್ತಿ ಪ್ರಮಾಣದ ನಿರ್ದೇಶಕರನ್ನ ನಾವು ಸಿನಿಮಾದ ಮೂಲಕ ಕಾಣಬಹುದು. ಸ್ವಾಗತಿಸೋಣ ಸಡಗರ ರಾಘವೇಂದ್ರ ಸರ್ ಅವರನ್ನ. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಬಗ್ಗೆ ಹೇಳೋದು ಬೇಕಾಗಿಲ್ಲ, ಎಲ್ಲ ಆಲ್ರೆಡಿ ಹೇಳಿದ್ದಾರೆ ಮೇಡಮು. ಆ್ಯಂಡ್ ಮೊದಲನೇದಾಗಿ ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಏನಂದ್ರೆ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಇವರು. ಫಸ್ಟ್ ಡೈರೆಕ್ಟರ್ನೇ ಕರೆದ್ಬಿಡೋಣ, ಎಲ್ಲ ಒದ್ಕೊಂಡ್ಬಿಡ್ಲಿ ಅವನು, ಆಮೇಲೆ ನಮಗೇನು ಬೇರೆಯವ್ರಿಗೇನು ಕೇಳೋ ಅವಶ್ಯಕತೆ ಇರಲ್ಲ ಅಂತೇಳಿ. ಅಲ್ಲ ಸುಧೀಂದ್ರ ವೆಂಕಟೇಶಣ್ಣ ಹಾಂ ಅಲ್ವಾ? ಓಕೆ. ಆ್ಯಂಡ್ ಮೊದಲನೇದಾಗಿ ನಾನು ಒಂದಿಷ್ಟು ಜನಕ್ಕೆ ಸ್ವಲ್ಪ ಉದ್ದವಾಗಿ ಮಾತಾಡ್ತೀನಿ, ಯಾಕಂದರೆ ಇದು ಸಿನಿಮಾದ ಫಸ್ಟ್ ಪ್ರೆಸ್ ಮೀಟ್ ಇದು. ಸೊ ಇಲ್ಲಿವರೆಗೂ ನಾವೇನೇನು ಕಂಟೆಂಟ್ ಕಳಿಸಿದ್ದೀವಿ, ನೀವು ಮೀಡಿಯಾದವ್ರು ಎಲ್ಲರೂ ಅದನ್ನು ಶೇರ್ ಮಾಡಿದ್ದೀರಿ, ಅದಕ್ಕೆ ಬೇಕಾದಂಥ ಪ್ರಮೋಷನ್ಸ್ ಏನು ಮಾಡಬೇಕು ಎಲ್ಲವನ್ನೂ ಮಾಡಿದ್ದೀರಿ. ಆ್ಯಂಡ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇರೋದು ಇಡೀ ಸಿನಿಮಾಕ್ಕೆ ಫಸ್ಟ್. ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಆಗಿ ಇದು ಕೂಡ ನನ್ನ ಫಸ್ಟ್ ಪ್ರೆಸ್ ಮೀಟು. ಸೊ ಸ್ವಲ್ಪ ಉದ್ದವಾಗಿ ಮಾತಾಡ್ತೀನಿ, ನೀವೇ ಗಿಡ್ಡ ಮಾಡ್ಕೊಳ್ಳಿ ಆಮೇಲೆ. ಓಕೆ. ಸೊ ಮೊದಲನೇದಾಗಿ ನಾನು ಒಂದಿಷ್ಟು ಜನಕ್ಕೆ ಧನ್ಯವಾದ ಹೇಳಬೇಕು. ಈ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದ ಈ ಜರ್ನಿಯಿಂದ ಇಲ್ಲಿವರೆಗೂ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅದೆಲ್ಲ ಹೇಳಲೇಬೇಕು. ಮೊದಲನೇದಾಗಿ ನಾನು ನನ್ನ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ಈ ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ಏನೇನೋ ಕೆಲಸ ಮಾಡಿದೆ, ಕೈ ತುಂಬ ಸಂಬಳ ತಗೋತಾ ಇದ್ದೆ, ಪ್ರತಿಯೊಂದು ಇತ್ತು. ಬಟ್ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನಾನೇ ನನ್ನದೇ ಆದ ಸಂಬಳ ಪಡೆಯೋದಕ್ಕೆ ಒಂದಿಷ್ಟು ದಿನಗಳು ಹೋಯಿತು ಈ 16 ವರ್ಷ ಜರ್ನಿಯಲ್ಲಿ. ಯಾಕಂದರೆ ಅದು 100% ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ಈ ಥರ ಆಗತ್ತೆ ಅನ್ನೋ ಉದ್ದೇಶ ಅಲ್ಲ, ಅಥವಾ ಅದು ಆಗತ್ತೆ ಅಂತ ನಾನು ಹೇಳೋದು ಅಲ್ಲ. ನನ್ನದೇ ಆದಂಥ ವೈಯಕ್ತಿಕ ಸಂಪಾದನೆ ನಾನು ನೋಡಬೇಕು ಅಂದರೆ ನನ್ನನ್ನು ನಾನು ಇಲ್ಲಿ ಪ್ರೂವ್ ಮಾಡ್ಕೋಬೇಕು, ಒಬ್ಬ ಡೈರೆಕ್ಟ್ರಾಗಿ, ಇಲ್ಲ ಅಸಿಸ್ಟೆಂಟ್, ಕೋ ಡೈರೆಕ್ಟರ್, ವಾಟ್ ಎವರ್. ಸೊ ಆ ಪೊಸಿಷನ್ ತಕ್ಕಾಗೆ ನಾನು ಏನು ಅರ್ನ್ ಮಾಡ್ತೀನೋ ಅಲ್ಲಿಂದಾನೇ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದಿಷ್ಟು ವರ್ಷನ ನಾನು ಸವಿಸಿದ್ದೀನಿ. ಸೊ ಇದ್ರ ಜೊತೆಯಲ್ಲಿ ನನ್ನ ಅಮ್ಮನಿಗೆ ನಾನೇ ಕೇರ್ ಟೇಕರ್. ಸೊ ಮುಂಚೆ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ನೋ, ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನನಗೆ ಅವರ ರಿಕ್ವೈರ್ಮೆಂಟ್ಸ್ಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಆಗ ಅವ್ರು ನನಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಕೊಡದೆ ಇರೋ ಎಲ್ಲ ಸಮಸ್ಯೆಗಳನ್ನು ಮಗನಿಗೆ ಎಲ್ಲಿ ಹೇಳ್ಕೊಂಡ್ರೆ ಅವ್ನು ಡಿಸ್ಟ್ರಾಕ್ಟ್ ಆಗ್ತಾನೋ ಇಲ್ಲ ಡೈವರ್ಟ್ ಆಗ್ತಾನೋ ಅಂತ ತುಂಬ ವಿಚಾರಗಳನ್ನ ಹೇಳ್ಕೊಳ್ದೇನೆ ಅವರೇ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿವರೆಗೆ ಬಂದರೆ. ಆ್ಯಂಡ್ ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀನಿ ಅಂದರೆ ಎಸ್ಪೆಷಲಿ ಅವ್ರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎರಡನೇದಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ದಿನದಿಂದ ಇಲ್ಲಿವರೆಗೂ ನನಗೊಂದು ಅವಕಾಶ ಕೊಟ್ಟು ನನ್ನನ್ನು ಈ ಸ್ಟೇಜ್ವರೆಗೆ ಕರ್ಕೊಂಬರ್ಬೇಕಂದ್ರೆ ಈ ಸಿನಿಮಾ ಇಂಡಸ್ಟ್ರಿ ಅಷ್ಟು ನಿರ್ದೇಶಕರು, ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ದೇಶಕರು ಆ್ಯಂಡ್ ನಿರ್ಮಾಪಕರು, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಅವರೆಲ್ಲ ಸಹಕಾರ ಇರೋದ್ರಿಂದ ಇವತ್ತು ಈ ಸ್ಟೇಜ್ವರೆಗೆ ನಾನು ಬಂದು ನಿಂತಿದ್ದೀನಿ. ಈಗ ನಮ್ಮ DOP ಸರ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸದಾ ಕಾಲ ಕ್ಯಾಮ್ರಾ ಹಿಂದೆ ಇರೋರು ಇವತ್ತು ಕ್ಯಾಮ್ರಾ ಮುಂದೆ ಬರ್ಮಾಡ್ಕೊಳ್ಳೋಣ. ಸೊ RD ನಾಗಾರ್ಜುನ ಅವರನ್ನು ಬರ್ಮಾಡ್ಕೊಳ್ಳೋಣ. ಸುಂದರ್ ನಾಡ್ ಸುವರ್ಣ ಸರ್ ಅವರೊಟ್ಟಿಗೆ ಸಾಕಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇವ್ರೇನು ಹೇಳ್ತಾರೆ ಕೇಳೋಣ. ಬನ್ನಿ ಸರ್. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, TV ಮಾಧ್ಯಮದವರಿಗೆಲ್ಲ ನಮಸ್ಕಾರ. ಮೊದಲನೇದಾಗಿ ನನ್ನ ನಿರ್ದೇಶಕರಾದ ರಾಘವೇಂದ್ರ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ನಂತರ ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಶೆಟ್ಟಿ ಸರ್, ರಾಣಿ ಸರ್, ರಮೇಶ್ ಸರ್ ಎಲ್ರಿಗೂ ಧನ್ಯವಾದ. ಜೊತೆಲಿ ಕವಿಶ್ ಸರ್ಗೆ. ನಮ್ಮ ಸಿನಿಮಾದಲ್ಲಿ ಸಿನಿಮಾ ಬಗ್ಗೆ ಎಲ್ಲ ಡೈರೆಕ್ಟರ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಅತ್ಯುತ್ತಮವಾದಂಥ ಅದ್ಭುತವಾದಂಥ ಸಮ್ಮಿಲನ ಇರತಕ್ಕಂಥ ಆರ್ಟಿಸ್ಟ್ಗಳಿದ್ದಾರೆ. ಅರ್ಜುನ್ ಕಪೀರ್ ಸರ್ ಇರ್ಬೋದು, ಮತ್ತು ಕವಿಶ್ ಶೆಟ್ಟಿ ಸರ್ ಇರ್ಬೋದು, ಮೇಘಾ ಶೆಟ್ಟಿ ಇರ್ಬೋದು, ವಿರಾಟ್ ಸಾರು, ಅಶ್ವಿನಿ, ಶಿವಾನಿ ಎಲ್ಲರೂ ಇದ್ದಾರೆ. ಅದಾದ ನಂತರ ವಂಡರ್ಫುಲ್ ಫೈಟ್ಸ್ ಸ್ಟಂಟ್ಸ್ ಮಾಡಿಕೊಟ್ಟಿದ್ದಾರೆ ಮಾಸ್ ಮಾಧು ಸರು, ಅರ್ಜುನ್ ರಾಜ್ ಸರು, ವಿಕ್ರಮ್ ಸರ್ ಎಲ್ಲ. ಆಮೇಲೆ ಟೆಕ್ನಿಕಲಿ ಹೇಳಬೇಕು ಅಂತಂದರೆ ತುಂಬ ಅತ್ಯದ್ಭುತವಾದಂಥ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ಗಳು ಏನು ತೊಗೊಳ್ದೇ ಇದ್ದರೂ ಸಹ ರೆಗ್ಯುಲರ್ ಏನು ಬಳಸ್ತೀವಿ ನಾವು ಅಂಥ ಎಕ್ವಿಪ್ಮೆಂಟ್ಸ್ನೇ ಬಳಸಿದ್ದೀವಿ. ತೋರಿಸೋ ವಿಧಾನಗಳು ಮಾತ್ರ ಅತ್ಯದ್ಭುತವಾಗಿ ತೋರಿಸೋವಂಥ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ನಾವು ಇಲ್ಲಿ ತೋರಿಸಿದ್ದೀವಿ.
ಸಂಪೂರ್ಣ ಸಿನಿಮಾ ನೋಡಿದಾಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ವೆಲ್, ಈಗ ನೆಕ್ಸ್ಟ್ ದ ವೆರಿ ಗಾರ್ಜಿಯಸ್ ಮೇಘಾ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಒಂದು ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಅವರ ಸಿನಿಮಾದ ಒಂದು ಜರ್ನಿ ಹೇಗೆ ಮುಂದುವರಿತಾ ಇದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಫ್ರಮ್ ಕೈವಾ, ಅದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸೊ ಪ್ಲೀಸ್ ವೆಲ್ಕಮ್ ಮೇಘಾ ಶೆಟ್ಟಿ ಆನ್ ಸ್ಟೇಜ್. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಮಾತಾಡ್ಬಿಟ್ರು, ನಾನೇನು ಮಾತಾಡಲಿ. ಎಲ್ಲರೂ ಇರೋ ಸಿನಿಮಾ ಕಥೆಯಿಂದ ಹಿಡಿದು ಏನೇನಾಯಿತು ಎಲ್ಲನೂ ಹೇಳಿಬಿಟ್ರು. ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರೀಕ್ವಲ್ ಸಿನಿಮಾ. ಅಂದರೆ ಇದರಲ್ಲಿ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀವಿ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ, ತುಂಬ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ. ಕತೆ ತುಂಬ ಚೆನ್ನಾಗಿದೆ. ಏನಿಲ್ಲ ಅಂದರೂ ಸಡಗರ ರಾಘವೇಂದ್ರ ಸರ್ ನನ್ನ ಕತೆನ ಒಂದು 4-5 ಸತಿ ಹೇಳಿದ್ದಾರೆ. ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟಾಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ತುಂಬ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಆ್ಯಕ್ಟಿಂಗ್ ಮಾಡುವಾಗಲೂ ಅಷ್ಟೇ. ಆಮೇಲೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ನಾವು ಮಾತಾಡ್ತೀವಿ. ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗೆ ಸ್ಟಾರ್ಟಿಂಗ್ ತುಂಬ ಭಯ ಇತ್ತು. ಯಾಕಂದರೆ ನನಗೆ ಮರಾಠಿ ಗೊತ್ತೇ ಇಲ್ಲ, ನಾನು ಮಾತಾಡೂ ಇಲ್ಲ, ನನಗೆ ಅರ್ಥನೂ ಆಗ್ತಿರ್ಲಿಲ್ಲ. ಸೊ ಅಟ್ ಎ ಟೈಮೇ ಮರಾಠಿ ಮತ್ತು ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬ ಭಯ ಆಗಿತ್ತು. ಹೇಗಪ್ಪ ಮರಾಠಿ ಮಾತಾಡಲಿ, ಏನು ಮಾತಾಡಲಿ, ಏನೂ ಗೊತ್ತಿಲ್ಲ. ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳೆಲ್ಲರೂ ಬೇರೆ ಇದ್ದರು. ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗೆ ಮಾತಾಡೋದು ಅನ್ನೋ ಒಂದು ಭಯ ತುಂಬಾ ಇತ್ತು. ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಟೀಚರ್ನ ನನಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮಿಂದ. ಸೊ ಅವರು ನನಗೆ ಸ್ಕ್ರಿಪ್ಟ್, ಅಂದರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದರೆ ಅದಕ್ಕಿಂತ ಮುಂಚೆನೇ ಒಂದು 10 days 15 days ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ. ಸ್ಕ್ರಿಪ್ಟ್ನ ಕೊಡ್ತಾಯಿದ್ರು. ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ 1 hour 2 hour ನನಗೆ ಅದನ್ನು ಹೇಳ್ಕೊಡ್ತಾಯಿದ್ರು. ಸೊ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಸೊ ಆನ್ ಸ್ಪಾಟಲ್ಲಿ ನಮಗೆ ಮರಾಠಿ ಮಾತಾಡೋದಕ್ಕೆ ನಿಜವಾಗ್ಲೂ ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾವು ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಎಲ್ಲೂ ಕ್ವಾಲಿಟಿ ಆಗಿರಲಿ, ಆಮೇಲೆ ನಮ್ಮ ಸಿನಿಮಾಗೆ ಏನು ಬೇಕು ಅದು ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದರಲ್ಲೂ ಅವ್ರ ಸಪೋರ್ಟ್ ತುಂಬಾ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ನಿಂದ ಎಲ್ರಿಗೂ ಕೂಡ. ಆ್ಯಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟಲ್ಲೂ ಕೂಡ, ಅಂದರೆ ನಮ್ದು ಹೆಂಗಿತ್ತು ಅಂದರೆ ನಮ್ಮ ಸಿನಿಮಾ ಟೈಮಲ್ಲಿ ನಾವು ಮಲಗೋದು ಯಾವಾಗೂ 2 ಗಂಟೆಗೆ ಮಲಗ್ತಾ ಇದ್ವಿ. ಮತ್ತು ಇಮಿಡಿಯೇಟ್ 4-5 ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟಾಗಿ ಶಾರ್ಟಿಗೆ ಬರ್ತಾಯಿದ್ವಿ. ಯಾರಿಗೂ ನಿದ್ದೆ ಇರ್ತಾ ಇರಲಿಲ್ಲ. ಆ್ಯಂಡ್ ಸರ್ ಅಂತೂ ಸೆಟ್ಟಲ್ಲಿದ್ದಾಗ ಊಟನೇ ಮಾಡ್ತಾ ಇರಲಿಲ್ಲ. ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ದರೂ, ಎಷ್ಟೇ ಕಷ್ಟಗಳು ಎದುರಾದರೂ ಅದು ಯಾವುದನ್ನು ಲೆಕ್ಕಿಸದೆ ಇದು ನನ್ನ ಸಿನಿಮಾ, ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ. ಸೊ ಥ್ಯಾಂಕ್ ಯು ಸಡಗರ ರಾಘವೇಂದ್ರ ಸರ್. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಸಿನಿಮಾದಲ್ಲಿ ಎಲ್ಲರೂ ಕೂಡ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಆಮೇಲೆ ಆಗಲೇ ಎಲ್ಲರೂ ಹೇಳ್ದಂಗೆ ನಾವು ಸಿನಿಮಾ ಮಾಡಿರೋದು ಯಾವುದು ಕಾಮನ್ ಪ್ಲೇಸಲ್ಲಂತೂ ನಾವು ಖಂಡಿತವಾಗ್ಲೂ ಮಾಡಿಲ್ಲ. ಅಂದರೆ ಬೆಂಗಳೂರಲ್ಲಿ ನಾವು ಪೋರ್ಷನ್ ತುಂಬ ಕಮ್ಮಿ ಮಾಡಿರೋದು, ಅದು ಬಿಟ್ಟರೆ ಎಲ್ಲ ಹೊರಗಡೆನೇ ಮಾಡಿರೋದು ಸಿನಿಮಾ. ಆ ಸಿನಿಮಾ ಮಾಡಿರೋ ಜಾಗ ಎಂಥದ್ದು ಅಂದರೆ ಬೆಟ್ಟ ಗುಡ್ಡ, ತುಂಬ ಸ್ಲೋಪ್ ಇರೋ ಅಂಥ ಜಾಗ, ಕೆಳಗೆ ನೋಡಿದ್ರೆ ಬಿದೋಗೋ ಅಂಥ ಜಾಗ, ಅಲ್ಲಿ ಕೆನಾಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಆಮೇಲೆ ಲೈಟಿಂಗಿಗೂ ಜಾಗ ಇರ್ತಿರ್ಲಿಲ್ಲ. ಸೊ ಅಂಥ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ನ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಅಂಥ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಜವಾಗ್ಲೂ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದರೆ ಹೋಗ್ತೀವಿ, ಮಲಗ್ತೀವಿ, ಎದ್ದು ಬರ್ತೀವಿ, ರೆಡಿ ಆಗ್ತೀವಿ, ಎದ್ದು ಬರ್ತೀವಿ. ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ. ನಮ್ಗೆ ಅಟ್ಲೀಸ್ಟ್ ಒಂದು 2 hour ಮಲ್ಗೋಕ್ಕೆ ಸಿಕ್ಕರು. ಈಗ ಫಾರ್ ಎಕ್ಸಾಂಪಲ್ 2 ಗಂಟೆಗೆ ಶೂಟಿಂಗ್ ಮುಗೀತು ಅಂದರೆ ನಾವು ಹೋಗಿ ಮಲ್ಕೊಂಡು ಬಿಡ್ತೀವಿ. ಬಟ್ ಅವ್ರಿಗೆ ಹಂಗಲ್ಲ. ಅವ್ರು ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತೊಗೊಂಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿರೋದು. ಅಲ್ಲಲ್ಲೇ ಮಲ್ಕೊಂಡು 1 hour ಎಲ್ಲ ಮುಗಿಸ್ಕೊಂಡು ಮತ್ತು ಅದನ್ನು ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತೊಗೊಂಡು ಹೋಗಬೇಕಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾಯಿತ್ತು, ತುಂಬ ಬಿಸಿಲಿರ್ತಾಯಿತ್ತು, ಚಳಿ ಇತ್ತು, ಗಾಳಿ ಇತ್ತು. ಸೊ ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸದೆ
ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು. ಯಾಕೆ ಅಂತ ಅಂದರೆ ಅವರು ಅಷ್ಟು ಕಷ್ಟಪಟ್ಟು ಯಾವುದನ್ನು ಲೆಕ್ಕಿಸದೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು, ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು, ಅರ್ಜುನ್ ಸರ್, ವಿರಾಟ್ ಸರ್ ಆ್ಯಂಡ್ ಅಶ್ವಿನಿ ಆ್ಯಂಡ್ ಶಿವಾನಿ, ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಸೊ ನಾನು ಮರಾಠಿ ಮಾತಾಡುವಾಗ, ಇವನ್ ಐ ಡೋಂಟ್ ನೋ ಮರಾಠಿ, ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮೀ ರಿಯಲಿ ವೆಲ್. ಮಾತಾಡೋದಕ್ಕೆ ನಂಗೆ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಅಂದರೆ ನಂಗೆ ತುಂಬ ಖುಷಿಯಾಗಿದೆ ಎಲ್ಲಿ ಅಂದರೆ ಅವ್ರು ಕನ್ನಡನ ತುಂಬ ಚೆನ್ನಾಗಿ ಕಲಿತು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಅದು ನೋಡಿದಾಗಲೇ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬ ಸಪೋರ್ಟ್ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್. ಟೀಸರ್ ರಿಲೀಸ್ ಆಗಿದೆ, ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸಿನಿಮಾ ಒಂದು ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ. ದಯವಿಟ್ಟು ಸಿನಿಮಾ ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊ. ಥ್ಯಾಂಕ್ ಯು ಸರ್. ಈಗ ಇಲ್ಲ ಸರ್, ಆವಾಗ ಅಂದರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಬಟ್ ಆವಾಗ ನಾನು ಸ್ಕ್ರಿಪ್ಟನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ಮರಾಠಿ ಬರಲ್ಲ ಸರ್, ನಿಜವಾಗ್ಲೂ ಈಗ ಮರಾಠಿ ಬರಲ್ಲ. ಅಂದರೆ ಗ್ಯಾಪ್ ಆಯಿತು, ತುಂಬ ಗ್ಯಾಪ್ ಆಯಿತು. ಅಂದರೆ ಮಾತಾಡೋಕ್ಕೆ ಯಾರೂ ಸಿಕ್ಕಿಲ್ಲ. ಅದಾದಮೇಲೆ ಸಿನಿಮಾಗೆ ಅಂತ ಎಷ್ಟು ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ. ಬಟ್ ಈಗ ಮರಾಠಿ ಬರಲ್ಲ. ಬಟ್ ಸಿನಿಮಾದಲ್ಲಿ ಮಾತಾಡಿದ್ದೀನಿ, ಗೊತ್ತಿಲ್ಲ. ಇಲ್ಲ ಸರ್, ತುಂಬ ಗ್ಯಾಪ್ ಆಯಿತು. ನಾವು ಸಿನಿಮಾ ಮುಗಿಸಿ ಹತ್ತತ್ರ ಎಷ್ಟು ತಿಂಗಳಾಗಿರ್ಬೇಕಲ್ಲ, ಒಂದು 6 months ಮೇಲಾಗಿದೆ. ಹಾಂ, 6 months ಮೇಲಾಗಿದೆ ನಾವು ಸಿನಿಮಾ ಮುಗಿಸಿ. ಹಾಗಾಗಿ ನಂಗೆ ಟಚ್ ಇಲ್ಲ, ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಈಗ ಆ್ಯಕ್ಚುಲಿ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಓಕೆ ನೋಡ್ತಾ ಇದ್ವಿ ಫಸ್ಟ್ ಎಲ್ಲಿ ಹೀರೋ ಅಂತ. ಓಕೆ ಎಲ್ಲಿ ಗೊತ್ತಾಗ್ತಾ ಇಲ್ವಲ್ಲ, ಈ ಹೇರ್ ಸ್ಟೈಲ್ ಬೇರೆ ಇದೆ, ಆಮೇಲೆ ಇವರೇ ಹೀರೋ ಅಂತ. ಓ ಹೌದಾ, ಓಕೆ ಎಲ್ಲರನ್ನು ಗ್ರೀಟ್ ಮಾಡ್ತಾ ಇದ್ರು, ಒಳಗಡೆ ಬರ್ಮಾಡ್ಕೊಳ್ತಾ ಇದ್ರು. ಖುಷಿ ಆಯಿತು. ಯಾಕಂದರೆ ಅವ್ರ ಸಿನಿಮಾದ ಬಗ್ಗೆ ಎಷ್ಟು ಅವ್ರಿಗೆ ಜವಾಬ್ದಾರಿ ಇದೆ, ಎಷ್ಟು ಪ್ರೀತಿ ಇದೆ, ಅದು ಅದರಲ್ಲಿ ಗೊತ್ತಾಗುತ್ತೆ, ಕೇರ್ ಕನ್ಸರ್ನ್ ಇದೆ ಅನ್ನೋದು. ಸೊ ಕವಿಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಾಯಿದೆ, ಅವರ ಮೊದಲ ಸಿನಿಮಾ ಜುಲ್ಕಾ, ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಗೊತ್ತಾಯಿತು. ಸೊ ಅವರ 2ನೇ ಸಿನಿಮಾಗೆ ಅವರದೇ ಕತೆ ಹಾಗೂ ಸ್ಕ್ರೀನ್ ಪ್ಲೇ ಅಲ್ಲಿ ಕೂಡ ಸರ್ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಈಗ ಹೆಚ್ಚಿನ ಮಾಹಿತಿ ಹಾಗೂ ಅವರ ಪಾತ್ರದ ಬಗ್ಗೆ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಕವಿಶ್ ಶೆಟ್ಟಿ. ಲೈಕ್ ಮೇಡಮ್ ಹೇಳಿದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು. ಬಟ್ ನಾನು ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾನಾಯಕ ನಾನಾಗಿರ್ಬೋದು. ಈ ಒಂದು ಪ್ರೊಸೆಸ್ಸಲ್ಲಿ ತುಂಬ ಜನ ಹೀರೋಗಳಿದ್ದಾರೆ. ಸೊ ನಾನು ಸರ್ ತಗೊಂಡಿಗೆ ಒಂದು 5 ನಿಮಿಷ ಟೈಮ್ ತೊಗೊಳ್ತೀನಿ, ಸಾರಿ. ಮೊದಲನೇದಾಗಿ ನನಗನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್. ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡಬೇಕಂತ ಹೇಳಿದ್ರೆ, ಒಂದು ಸಬ್ಜೆಕ್ಟನ್ನು ಬರೆದಾಗ ನಾವು ಎಷ್ಟು ಅದ್ಭುತವಾಗಿ ಬೇಕಾದ್ರೆ ಬರಿಬೋದು. ಸ್ಕ್ರಿಪ್ಟನ್ನು ಪೆನ್ನಲ್ಲಿ ಬರೆಯೋದು ಅಥವಾ ಪೇಪರ್ ಮೇಲೆ ಬರೆಯೋದು ತುಂಬ ಈಸಿ ಆದ ಪಾರ್ಟ್. ಅದನ್ನು ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರುತ್ತೆ ಪ್ರೊಡ್ಯೂಸರ್ಸ್ಗೆ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ನಾವು ಕಾಡಲ್ಲಿ ಶೂಟ್ ಮಾಡ್ತೀವಿ ಅಥವಾ ಬೇರೆ ಒಂದು ಯಾವುದೋ ಒಂದು ಜಾಗದಲ್ಲಿ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಿರಲ್ಲ. ನಾರ್ಮಲಿ ನಾವೆಲ್ಲದೂ ನಮ್ಮದು ಕಂಪ್ಲೀಟ್ ಟೀಮ್ ಇದೆ, ವರ್ಕ್ ಮಾಡ್ಕೊಳ್ಳೋದ್ವಿ, ಪ್ಲಾನಿಂಗ್ ಇದೆ, ಎಕ್ಸಿಕ್ಯೂಷನ್ ಪ್ರಾಪರ್ ಆಗುತ್ತೆ ಅಂತೀವಿ. ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೈಸ್ ಆಗೋದು ಟೆಕ್ನಿಕಲಿ ಮತ್ತು ಕ್ರಿಯೇಟಿವ್ ಟೀಮ್ ಅವ್ರು ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಈಸಿ. ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟಾಗಿ ಪ್ರೊಡ್ಯೂಸರ್ ನಿಂತಿದ್ದಾರೆ. ಸೊ ಸ್ಪೆಷಲಿ ವಿಜಯಣ್ಣ ಇರ್ಬೋದು. ನಾನು ಈ ಸಬ್ಜೆಕ್ಟನ್ನು ಫಸ್ಟ್ ಅವ್ರ ಹತ್ರ ಮಾತಾಡಿದಾಗ ತುಂಬ ಸಪೋರ್ಟ್ ಮಾಡಿ. ದೆನ್ ರಮೇಶ್ ಸರ್, ನಂತರ ದೀಪಕ್ ರಾಣೆ ಸರ್ ಕನ್ನಡದಲ್ಲಿ ಅವ್ರದ್ದು ಮೊದಲನೇ ಸಿನಿಮಾ, ಮರಾಠಿಯಲ್ಲಿ ಒಂದು 10 ಸಿನಿಮಾ ಮಾಡಿದ್ದಾರೆ ಅವರು. ಒಂದು ಒಳ್ಳೆ ಪ್ರೊಡ್ಯೂಸರ್ ಮತ್ತು ಒಳ್ಳೆ ನಾಲೆಜ್ ಇರುವಂಥ ಪ್ರೊಡ್ಯೂಸರ್. ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನನಗೆ ಅದ್ರ ಬಗ್ಗೆ ಏನೋ ಒಂದು ಕಲಿತೀನಿ ನಾನು ಸಿನಿಮಾದ ಬಗ್ಗೆ. ಡೆಫಿನೆಟ್ಲಿ ವಿಜಯಣ್ಣ ಇರ್ಬೋದು ಮತ್ತು ನಮ್ಮದು ಎಂಟೈರ್ ಟೀಮು ಅಷ್ಟು ಜನ ಎದುರುಗಡೆ ಬಂದು ನಿಂತ್ಕೊಂಡು ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಮತ್ತು ರಾಘವೇಂದ್ರ ಸರ್ ಮಾತಾಡಿ ಒಂದು ಬಜೆಟನ್ನು ಇದು ಮಾಡಿ ಅಥವಾ ಇಷ್ಟರಲ್ಲಿ ಫಿನಿಶ್ ಮಾಡಬೇಕಂತ ಹೇಳಿದ್ರೆ ಪ್ರತಿ ಸಲನೂ ಏನಾದರೂ ಒಂದಿಷ್ಟು ಜಾಸ್ತಿ ಆಗೋದು. ರಾಘವೇಂದ್ರ ಸರ್ ಫಸ್ಟ್ ಹೇಳೋದು ವಿಜಯಣ್ಣ ಹತ್ರ, ವಿಜಯಣ್ಣ ಹತ್ರ ಮೆಲ್ಲ ನಾನು ಹೇಳೋದು, ವಿಜಯಣ್ಣ ಅದು ಬೇಕು ವಿಜಯಣ್ಣ ಅಂತ ಹೇಳಿದ್ರೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಪಾರ್ಟ್. ಮತ್ತು ಅಗೇನ್ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮಲ್ಲಿ ನನಗನ್ಸುತ್ತೆ ಮೊದಲನೇದಾಗಿ ಎಲ್ಲರಿಂದ ದೊಡ್ಡ ಹೀರೋ ಪ್ರೊಡ್ಯೂಸರ್ಸ್. ಅವ್ರು ಉಳಿದ್ರೆ ಎಷ್ಟೋ ಇನ್ನೊಂದು ಸಿನಿಮಾ ಮಾಡ್ತಾರೆ, ಇನ್ನೊಂದಿಷ್ಟು ಜನಕ್ಕೆ ಲೈಫ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮಗೆ. ಎರಡನೇ ಅಂದರೆ ಹೀರೋಗಳನ್ನ ಕ್ಯಾಟಗರೈಸ್ ಮಾಡೋದು ಬೇಡ, ಇವರು ಈಕ್ವಲ್ ಹೀರೋನೇ ನಮ್ಮ ಸಡಗರ ರಾಘವೇಂದ್ರ ಸರ್. ಇವ್ರ ಬಗ್ಗೆ ಅವ್ರು ಸರ್ ಹೇಳಿದ್ರು, ಮುಂಗಾರು ಮಳೆ ಎಲ್ಲ ಒಟ್ಟಿಗೆ ಮಾಡಿದ್ವಿ, ಅದ್ರ ನಂತರ ಹೇಗೆ ಏನಂತ. ಬಟ್ ಮುಂಗಾರು ಮಳೆ ಮಾಡಬೇಕಾದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅವರು ಕೋ ಡೈರೆಕ್ಟರ್. ಆ ಜರ್ನಿಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಕೋ ಡೈರೆಕ್ಟರ್. ಎಷ್ಟು ಸಲ ಬೈಸ್ಕೊಂಡಿದ್ದೀವಿ, ಎಷ್ಟು ಸಲ ಉಸ್ಕೊಂಡಿದ್ದೀವಿ, ಅದೆಲ್ಲ ಬೇರೆ ಪಾರ್ಟ್.
ಬಟ್ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ ನನಗೆ ರೈಟ್ ವೇಯಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದಾರೆ ಇವರು. ಡೆಫಿನೆಟ್ಲಿ ಶಶಾಂಕ್ ಸರ್ ಆಲ್ವೇಸ್ ನನ್ನ ಗುರುನೇ. ಡೆಫಿನೆಟ್ಲಿ ಶಶಾಂಕ್ ಸರ್ನ ಬಿಟ್ಟ ಮೇಲೆ ನಾನು ಶಶಾಂಕ್ ಸರ್ಗೂ ಮೆಸೇಜ್ ಹಾಕಿ ಅವ್ರ ಹತ್ರ ಅಸಿಸ್ಟೆಂಟ್ ಆದಾಗ ನನ್ನನ್ನು ರೈಟ್ ವೇಲಿ ಗೈಡ್ ಮಾಡಿದ್ದೀವರು. ನಾನು ಆಲ್ವೇಸ್ ನಾನು ಜಿಲ್ಕಾ ಡೈರೆಕ್ಷನ್ ಮಾಡುವಾಗ ನಮ್ಮ ಟೀಮ್ ಜೊತೆ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಮಗ ಲೈಫಲ್ಲಿ ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದು ಲೆವೆಲ್ ದೇವ್ರು ನನಗೆ ಏನಾದರೂ ಒಂದು ಅಪರ್ಚುನಿಟಿ ಕೊಟ್ಟರೆ ನಾನು ಸಡಗರ ರಾಘವೇಂದ್ರ ಸರ್ಗೆ ಒಂದು ಸಿನಿಮಾ ಮಾಡಬೇಕು, ಯಾಕಂದರೆ ಅವ್ರು ತುಂಬ ಕಲಿಸಿದ್ದಾರೆ ನನಗೆ ಅನ್ನೋಂಥ ಒಂದು ಫೀಲಿಂಗ್ ಇತ್ತು. ಅದೇ ಫೀಲಿಂಗಿಂದ ಸರ್ ನಾನು ನಿಮಗೆ ಈ ಸಿನಿಮಾನ ಇದು ಮಾಡಿದ್ದು. ಸೊ ಜಿಲ್ಕಾ ಆದ ನಂತರ ಸರ್ ಮುಂಬೈಗೆ ಬಂದರು ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡು. ಸೊ ನನ್ನ ಫಸ್ಟ್ ಟೈಮ್ ಆಗಿರೋದಂಥ ಸೆಕೆಂಡ್ ಸಿನಿಮಾಕ್ಕೆ. ಸೊ ನನಗದು ಅಂದರೆ ಯಾಕೊಂದು ಸ್ವಲ್ಪ ಅಂದರೆ ನನಗೆ ಕಾಮಿಡಿ ಇವಾಗ ಸದ್ಯಕ್ಕೆ ಬೇಡ ಅನಿಸ್ತು. ಆವಾಗ ನನ್ನ ಹತ್ರ ಒಂದು ಸ್ಟೋರಿ ಏನಿದೆ ಸರ್, ಇದ್ರ ಬಗ್ಗೆ ವರ್ಕ್ ಮಾಡೋಣ, ಇದನ್ನು ಮಾಡೋಣ ಅಂತ ಹೇಳಿ ಆ್ಯಸ್ ಎ ಟೀಮ್ ಆಗಿ ನಾವು ಅದು ಮಾಡಿದಂಥ ಸಿನಿಮಾ. ಮೂರನೇದಾಗಿ ನಮ್ಮ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಸರ್, ಐ ಲವ್ ಯು. ನಿಮ್ಮನ್ನು ಲವ್ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರನ್ನೂ ಲವ್ ಮಾಡೋಕ್ಕಿಲ್ಲ ನಾವು. ಯಾಕಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ರಾಘವೇಂದ್ರ ಸರ್ ಹೇಳಿದಾಗೆ ಮ್ಯಾಕ್ಸಿಮಮ್ 8 or 10 ಗಂಟೆ ಕಾಲ್ ಶೀಟ್ ಇದ್ದರೆ 12 ಗಂಟೆ ಆದ್ರೂ ನಾನು ನಿನ್ನೆ ಅಲ್ಲಿ ಅವ್ರ ಹತ್ರ ಹೇಳ್ತಿದ್ದೆ, ಅವರು ಪೂರ ದಿನ ಕ್ಯಾಮ್ರಾದ ಮುಂದೆ ಹೀಗೆ ನಿಲ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ವರದರಾಜ್ ಸರ್ ಮತ್ತು ನಮ್ಮ ಫೈಟ್ ಮಾಸ್ಟರ್ಸ್. ಯಾಕಂತ ಹೇಳಿದ್ರೆ ಈ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮಗೆ. ಚಿಕ್ಕಮಗಳೂರು ಹಿಲ್ಸಲ್ಲಿ ಶೂಟ್ ಮಾಡ್ತಿದ್ವಿ. ಮೇಘ ಅವರಿಗೆ ಒಂದು, ಯಾಕಂದರೆ ನಮ್ಮ ಸ್ಟೇಯಿಂದ ಹಿಲ್ಸಲ್ಲಿ ಶೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದರೂ 30-35 ಮಿನಿಟ್ಸ್ ನಮಗೆ ವಾಕ್ ಮಾಡ್ಕೊಂಡೇ ಬರಬೇಕಿತ್ತು. ಆ ಗ್ಯಾಪಲ್ಲಿ ಲಂಚ್ ಬ್ರೇಕ್ ಬಿಟ್ಟರು ರಾಘವೇಂದ್ರ ಸರ್. ಲಂಚ್ ಬ್ರೇಕ್ ಬಿಟ್ಟಾಗ ನನಗೂ ಮತ್ತು ರಾಘವೇಂದ್ರ ಸರ್ ಹೇಗಂತ ಹೇಳಿದ್ರೆ ಪ್ರೊಡಕ್ಷನ್ನಿಂದ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ನಮ್ಗೆ ಗೊತ್ತಿದೆ. ರಾಘವೇಂದ್ರ ಸರ್ ಹೇಗಂತ ಹೇಳಿದ್ರೆ ಊಟನೇ ಮಾಡಲ್ಲ, ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡೋದ್ರೊಳಗಡೆ ಬಂದುಬಿಟ್ರು. ಒಂದು ಕವಿಶ್ ಫ್ಲೈ ಕ್ಯಾಮರಾ ರೆಡಿ ಇದ್ದಾರೆ, ಒಂದು ಓಡೋ ಶಾಟ್ ತಗೊಳ್ಳೋಣ ಅಂತ ಹೇಳಿದ್ರು. ನಾನು ಆಯ್ತು ಸರ್ ಅಂತ ಹೇಳಿದೆ, ಬಂದೆ. ನೋಡಿದ್ರೆ ಒಂದು ಸ್ಲೋಪಲ್ಲಿ ಡೌನ್ವರ್ಡ್ಸ್ ಆಗಿ ಓಡಬೇಕಿತ್ತು. ಆವಾಗ ನನ್ನ ಬಾಡಿ ವೆಯ್ಟ್ ಸುಮಾರು ಒಂದು 75-78 ಕಿಲೋ ಇತ್ತು. ಓಡಿ ಬರ್ತಾ ಇರಬೇಕಾದ್ರೆ ಒಂದು ಕಲ್ಲಿಂದ ಜಂಪ್ ಮಾಡಲಿಕ್ಕಿತ್ತು. ಜಂಪ್ ಮಾಡಿದಾಗ ಕಾಲು ಟ್ವಿಸ್ಟ್ ಆಯಿತು. ಸೊ ಆವಾಗ ನನ್ನ ಬಾಡಿ ವೆಯ್ಟ್ ಏನಿದೆ, ನನ್ನ ಸ್ಪೀಡ್ ಏನಿತ್ತಲ್ವ ಅದರಿಂದ 4 ಟೈಮ್ಸ್ ಸ್ಪೀಡ್ ಜಾಸ್ತಿ ಆಯಿತು. ಲಿಟ್ರಲಿ ನಾನು ತುಂಬ ಲಕ್ಕಿ. ಯಾಕಂತ ಹೇಳಿದ್ರೆ ಆ ಒಂದು ಇನ್ಸಿಡೆಂಟಲ್ಲಿ ನಾನು ಉಳ್ಕೊಂಡಿದ್ದೆ. ಯಾಕಂದ್ರೆ ಸೀದಾ ಹೋಗಿದ್ದರೆ ನಾನು ಕೆಳಗಡೆ ಬಿಡ್ತಿದ್ದೆ ಪ್ರಪಾತಕ್ಕೆ. ನಾನೇ ಒಂದು ಪಾಯಿಂಟಲ್ಲಿ ರೈಟ್ ಸೈಡಿಗೆ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಇದೆಲ್ಲ ಹೋಗಿತ್ತು ಮತ್ತು ಕಂಪ್ಲೀಟ್ಲಿ ಲಿಗಮೆಂಟ್ ಟೈರ್ ಆಗಿತ್ತು. ಸೊ ಒಂದು 6 ತಿಂಗಳ ರೆಸ್ಟ್, ಅದ್ರ ಮಧ್ಯೆ ಸುಮಾರೆಲ್ಲ ಪ್ರೊಡಕ್ಷನ್ ಅಗೈನ್ ಟೇಕ್ ಕೇರ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮತ್ತು ನಮ್ಮ ಟೆಕ್ನಿಕಲ್ ಟೀಮಲ್ಲಿ ನೆಕ್ಸ್ಟ್ ಉಳಿದಿದ್ದು ಸರ್, ನಮ್ಮ ಈಗ ಮೇಜರ್ ಟೆಕ್ನಿಷಿಯನ್ ಆಯಿತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ನ ಹುಡುಗರು, ಅಥವಾ ನಮ್ಮ ಲೈಟ್ ಬಾಯ್ಸ್ಗಳು, ಅಥವಾ ಜಿಮ್ಮಿ ಮತ್ತು ಅದನ್ನೆಲ್ಲ ಪಿಕ್ ಮಾಡೋರು. ರಾಘವೇಂದ್ರ ಸರ್ ಯಾವುದೋ ಒಂದು ಲೊಕೇಶನಲ್ಲಿ ನಾವು ಹೋಗಲಿಕ್ಕೆ 3 ದಿನ ರಸ್ತೆ ಮಾಡಿದ್ರು ಪಾಪ ಅವರು. ನಮ್ಗೆ ಹೋಗ್ಲಿಕ್ಕೆಲ್ಲ ಹಗ್ಗ ಇಳಿಸಿ ಎಲ್ಲ ಕರ್ಕೊಂಡು ಹೋದ್ರು. ಅಲ್ಲಿ ಜಿಮ್ಮಿನ ಆ ವೆಯ್ಟನ್ನ ಎತ್ಕೊಂಡು ಹೋಗೋದಿದೆಯಲ್ಲ. ಯಾವುದೋ ಒಂದಿನ ನಾನು ಹೀಗೆ ನಮ್ಮ ಟೀಮ್ ಹತ್ರ ಮಾತಾಡಿ, ಮಗ ಇವತ್ತು ರಾತ್ರಿ ಎಲ್ರಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತ ನೆಕ್ಸ್ಟ್ ಡೇ ಬಂದ್ಕೊಂಡು ಇನ್ನೂ ಎನರ್ಜಿ ಇಲ್ಲ ಅಣ್ಣ, ಥ್ಯಾಂಕ್ ಯು ಅಣ್ಣ, ಎನರ್ಜೆಟಿಕ್ ಆಗಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ನಾರ್ಮಲಲ್ಲಿ ಹೋಗಿ ಬರಲಿಕ್ಕೆ ನಮಗೆ 15 ನಿಮಿಷ 20 ನಿಮಿಷ ಬೇಕಾಗುವಾಗ ಅಷ್ಟು ವೆಯ್ಟನ್ನು ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಆ ಲೊಕೇಶನಿಗೆ ತಗೊಂಡೋಗಿ ಮಾಡೋದು ತುಂಬಾ ಡಿಫಿಕಲ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಪೆಷಲಿ ನಮ್ಮ ಟೀಮ್, ಪ್ರೊಡಕ್ಷನ್ ಟೀಮ್, ಯಾಕಂದರೆ ಅವ್ರು ಎಲ್ಲ ಕೆಲಸನೂ ಮಾಡಿದ್ದಾರೆ. ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನ, ಲಗೇಜ್ ಎತ್ತೋದ್ರಿಂದ ಹಿಡಿದು, ಊಟ ಕೊಡೋದ್ರಿಂದ ಹಿಡಿದು, ಡ್ರೈವರಿಂದ ಹಿಡಿದು A to Z ಕೆಲಸಕ್ಕೆ ಸುನೀಲ್, ಆರ್ಯನ್, ನಮ್ಮ ಮಂಜು ಆರ್ಯನ್ ಅವನೇ, ಸೂರಜ್, ಸಚಿನ್. ಸೊ ನಮ್ಮ ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್ ಅವರು, ಯಾಕಂದರೆ ಅವ್ರ ಎಫರ್ಟ್ ನಾರ್ಮಲಿ ನಮ್ಗೆ ಗೊತ್ತಾಗಲ್ಲ, ಅವ್ರಿಲ್ಲದೆ ಯಾವುದು ಕೆಲಸನೇ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ಶೂಟಿಂಗ್ ಆದ ನಂತರ ನನಗೆ ಆಲ್ಮೋಸ್ಟ್ ಡಾಕ್ಟ್ರ್ ಹೇಳಿದ್ರೆ ನೀವು ಆಪ್ರೇಷನ್ ಮಾಡ್ಕೊಳ್ಳಿ ಕಾಲನ್ನ, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂಮೆಂಟ್ ಆದಾಗ ನನಗೆ ಅನಿಸ್ತು, ನನ್ನ ಕಾಲು ಆಪ್ರೇಷನ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಪ್ರಾಜೆಕ್ಟನ್ನು ಫಿನಿಷ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆ ಪಾಯಿಂಟ್ ಟೈಮಲ್ಲಿ. ಸೊ ಫ್ರ್ಯಾಕ್ಚರ್ ಲೆಗ್ಗಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗ್ನ ಫಿನಿಷ್ ಮಾಡಿದ್ವಿ, ಕಾಲಿಗೆ ಬ್ಯಾಂಡೇಜ್ ಕಟ್ಟು ಇದೆಲ್ಲ ಮಾಡ್ಕೊಂಡು. ಶಬೀರ್ ಬಾಯ್ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಇದ್ದಾರೆ. ಪ್ರತಿದಿನ ಸರ್ ಶೂಟಿಂಗ್ ಹೋದ ಕೂಡಲೇ ಏನೋ ಒಂದು ಅವರು ಆಯಿಲ್ ತಂದು ಬಿಸಿ ಏನೆಲ್ಲ ಮಾಡಿ ಇದು ಮಾಡೋರು. ಲಂಚ್ ಬ್ರೇಕಲ್ಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರು ಅವರು. ನನ್ನ ಕಾಲನ್ನ ಮತ್ತೆ ವಾಪಸ್ ಮಾಡಿ ಅದನ್ನು ಲೆವೆಲಿಗೆ ತಂದಿದ್ದು ಶಬೀರ್ ಬಾಯ್. ಐ ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ನಿಮಗೆ ಕ್ರೆಡಿಟ್ ಹೇಳಿಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ಐ ಫೀಲ್ ಲೈಕ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ದಾಗ ಬಂದು ನಮ್ಮ ಟೀಮ್, ಮೇಘ, ಅರ್ಜುನ್ ಸರ್, ಆ್ಯಂಡ್ ವಿರಾಟ್, ಶಿವಾನಿ, ಅಶ್ವಿನಿ ಮತ್ತು ಬಿ ಸುರೇಶ್ ಸರ್. ಯಾಕಂತ ಹೇಳಿದ್ರೆ 2 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋದಂತ ನಾವು ಡಿಸೈಡ್ ಮಾಡೋದು ತುಂಬ ಈಸಿ. ಬಟ್ ಆ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ನಮ್ಮಲ್ಲಿ ಉಡುಪಿಗೆ ಬಂದು ಆ ಲ್ಯಾಂಗ್ವೇಜನ್ನು ಕಲಿತು ಅವ್ರು ನನಗೆ ಒಂದಿನ ವೀಡಿಯೋ ಕಾಲಲ್ಲಿ ಒಬ್ಬರ ಕನ್ನಡ ಟೀಚರ್ನ ಇಂಟ್ರೊಡ್ಯೂಸ್ ಮಾಡೋದು. ಏನು ಕೇಳಿದ್ರೆ ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಒಂದು ಟೀಚರ್ನ ಅಸೈನ್ ಮಾಡ್ಕೊಂಡಿದ್ದೀವಿ, ಅವ್ರ ಹತ್ರ ಡೈಲಿ 1 hour ನಾವು ಟೈಮ್ ತಗೊಂಡು ಕನ್ನಡ ಕಲಿತಿದ್ದೀವಿ ಅಂತೇಳಿ. ಸ್ಪೆಷಲ್ ಆ್ಯಂಡ್ ಮೇಘಂಗೂ ಮರಾಠಿಯಿಂದ ಒಂದು ಟೀಚರ್ನ ಕೊಟ್ಟು. ಸೊ ತುಂಬ ಎಫರ್ಟ್ ಹಾಕಿದ್ದೆ 2 ಲ್ಯಾಂಗ್ವೇಜ್ ಮಾಡುವಾಗ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.
ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಂದನೇ ನಾವು ಬೆಳೆಯೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಮ್ಮ ಮರಾಠಿ ಆರ್ಟಿಸ್ಟ್ ಅಶ್ವಿನಿ ಚಾವ್ರೆ ಅವರನ್ನು ಬರಮಾಡ್ಕೊಳ್ಳೋಣ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. Don't laugh. She always smiles when I speak Kannada, but she encourages also. So thank you, Megha. I would like to thank you all the ladies and gentlemen, all guests here, producers and member of the press. ನನಗೆ ಕನ್ನಡ ಅರ್ಥ ಆಗಿತ್ತಾ ಸ್ವಲ್ಪ ಮಾತಾಡೋಕ್ಕೆ ಬರುತ್ತೆ. ಸೊ ಪ್ಲೀಸ್ ಅಲೌ ಮೀ ಟು ಸ್ಪೀಕ್ ಇನ್ ಇಂಗ್ಲೀಷ್. ವಿತ್ ಯೋರ್ ಪರ್ಮಿಷನ್ ಐ ಕ್ಯಾನ್ ಟಾಕ್ ಇನ್ ಇಂಗ್ಲೀಷ್. So I would like to thank the production, Deepak Rane Films and Indian Film Factory, Kavi Shetty, for bringing me into this film and believing me that I can play this character in the film in both the languages. So basically I stay in Bangalore and I work here. So always, I mean, like, though I am a Maharashtrian, I mean, like, Kannadigas and Karnataka people had always welcomed us from heart, and I hope in this film also you will accept all of us, I mean, like, all Marathi artists in our Kannada industry. So thank you so much. So I would like to talk about my character. So I am playing very interesting character where actually I am playing a journey of my character. So I don't know whether I can speak, but I think you will see in the film, and you might have seen in the teaser. I would not say this as a like Operation London Cafe team. I would want to say it as a family, because in entire 3 years the team has become family. So yeah, Thank you, sir, Deepak Rane sir, and entire producers to believing in me and trusting me. So thank you so much. ತುಳು ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರು, ಅದ್ಭುತವಾದಂತಹ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಸೊ ಅರ್ಜುನ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದರೆ ಒಂದು ತುಳು ಸಿನಿಮಾದಲ್ಲಿ ಒಂದು ಚಿಕ್ಕ ಕಲಾವಿದ ನಾನು. ಸೊ ಅವನನ್ನು ಕರ್ಕೊಂಡು ಬಂದು ಇಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಮೈ ಡಾರ್ಲಿಂಗ್ ಕವಿ ಶೆಟ್ಟಿ. ಡಾರ್ಲಿಂಗ್ ಅಂತ ಕರೆದಾಗ ಸ್ವಲ್ಪ ಏನಾದರೂ ಮಾಡ್ಕೊಬೇಡಿ, ನಾನು ಹಾಗೆ ಮಾತಾಡೋದು. ಸೊ ಮೈ ಡಾರ್ಲಿಂಗ್ ಯು ಆರ್ ಲುಕಿಂಗ್ ಫ್ಯಾಬ್ಯುಲಸ್ ಆನ್ ಸ್ಕ್ರೀನ್. ತುಂಬ ಸಕ್ಕದಾಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಾಘು ಸರ್. ರಾಘು ಸರ್ ಬಗ್ಗೆ ತುಂಬ ಇವಾಗ ಹೇಳಿದ್ವಿ. ಈಸ್ ಅ ವೆರಿ ಗುಡ್ ಟೆಕ್ನಿಷಿಯನ್, ವಿ ಆಲ್ ನೋ ದ್ಯಾಟ್. ಅದರ ಜೊತೆ ಅವರೊಂದು ಒಳ್ಳೆ ಕಲಾವಿದ ಕೂಡ. ಯಾಕಂದರೆ ಡೆಫಿನೆಟ್ಲಿ ಬಿಕಾಸ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸೀನ್ ಮಾಡಬೇಕಾದ್ರೂ ಆ ಮಾಡ್ಯುಲೇಷನ್ ಜೊತೆ ಅವ್ರು ಫಸ್ಟ್ ನಮಗೆ ಆ್ಯಕ್ಟ್ ಮಾಡಿ ತೋರಿಸ್ತಾಯಿದ್ರು. ಸೊ ಇಟ್ ವಾಸ್ ಪ್ಲೆಷರ್. ನಿಮ್ಮ ಜೊತೆ ಕೆಲಸ ಮಾಡೋದೊಂದು ಪ್ಲೆಷರ್ ಆಗಿತ್ತು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೇಳಬೇಕಾ ಸರ್? ಹೊಡಿತೀರಾ ಆಮೇಲೆ? ಇಲ್ಲ ಕಮ್ಮಿ ನೋಡಿ ಸರ್, ತುಳು ಬಾದನ್ನ ಕೊಡಲ್ಲ ಖುಷಿ ಆಣಂಗೆ ಅಂತ. ಇಟ್ ಈಸ್ ಅ ಸ್ಟ್ರಿಕ್ಟ್ ಆಫೀಸರ್ ಅಷ್ಟೇ ಹೇಳ್ತೀನಿ ನಾನು. ಯಾಕಂದರೆ ತುಂಬ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಸರೇ ಬಿಟ್ಕೊಟ್ಟಿಲ್ಲ, ನಾನು ಕೊಟ್ಟರೆ ಮತ್ತು ಪ್ರೊಡ್ಯೂಸರು ನನ್ನನ್ನು ನೋಡ್ತಾ ಇದ್ದಾರೆ ಆವಾಗಿಂದ. ಸೊ ಜಾಸ್ತಿ ಹೇಳಲ್ಲ. ಸೊ ವಂಡರ್ಫುಲ್ ಕ್ಯಾರೆಕ್ಟರ್ ನಂಗೆ ಕೊಟ್ಟಿದ್ದಾರೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಘಾಜಿ, ಐ ಸಾ ಯೋರ್ ಸಾಂಗ್. ಐ ಡೋಂಟ್ ನೋ ಇಫ್ ಎವ್ರಿಬಡಿ ಎಲ್ಸ್ ಎ ಸೀನ್, ಬಟ್ ಸಾಂಗ್ ಸರ್ ತೋರಿಸಿದ್ದಾರೆ ನನಗೆ. ಸೊ ಅಟ್ ದ್ಯಾಟ್ ಪಾಯಿಂಟ್ ಐ ಫೆಲ್ಟ್ ಯು ಆರ್ ಪೊಸೆಸ್ಡ್ with what performance you have given there in that song. It was amazing. So it's a pleasure working with you too, and Viratji and Ashwini ma'am, everybody. ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೊ ಒನ್ಸ್ ಅಗೇನ್ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನಂಥ ಒಂದು ಚಿಕ್ಕ ಕಲಾವಿದನಿಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಟಿ ವಿ ಮಾಧ್ಯಮದವರೇ, ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ರಂಗದವನಲ್ಲ, ನಾನು ಅಡ್ವೊಕೇಟ್ ವೃತ್ತಿಯನ್ನು ಮಾಡ್ತಾಯಿದ್ದೆ. ನನಗೆ ಕವಿಶ್ ಜಿಲ್ಕಾ ಏನು ಮೂವಿ ರಿಲೀಸ್ ಆಯಿತು 2020 ಕವಿಶ್ ನನಗೆ ತುಂಬ ಆತ್ಮೀಯರು. ಅವ್ರ ಜೊತೆ ನಾನು ಜಿಲ್ಕಾ ಪ್ರಮೋಷನಿಗೆ ಅವ್ರ ಜೊತೆ ಹೋಗಿದ್ದೆ. ಹಾಗೆ ಅವ್ರ ಜೊತೆ ಪ್ರಮೋಷನ್ನಲ್ಲಿದ್ದೆ. ಹಾಗೆ ಅವ್ರ ಜೊತೆ ಮಾತಾಡುವಾಗ ಅವರು ಈ ಆಪ್ರೇಷನ್ ಲಂಡನ್ ಕೆಫೆದು ಏನು ಸಿನಿಮಾದ ಒಂದು ಲೈನ್ನ ನನ್ನ ಹತ್ರ ಹೇಳಿದರು. ಸೊ
ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಯಾವಾಗಾದರೂ ಒಂದು ಸಲ ನಿಮಗೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ತುಂಬ ಲಾಂಗ್ ಬ್ಯಾಕ್ ಅವರಿಗೆ ನಾನು ಕಮಿಟ್ ಮಾಡಿದ್ದೆ. ಬಟ್ ಕಾರಣಾಂತರಗಳಿಂದ ಆಗಿರಲಿಲ್ಲ. ಬಟ್ ಈ ಏನು ಒಂದು ಸ್ಟೋರಿ ಲೈನ್ ನಾನು ಕವೀಶ್ ಅವರು ಹೇಳಿದ್ನ ಕೇಳಿದೆ, ನನಗೆ ತುಂಬ ಖುಷಿ ಆಯಿತು. ಎಲ್ಲಕ್ಕಿಂತ ಜಾಸ್ತಿಯಾಗಿ ಕವೀಶು ಸಿನಿಮಾ ಥರ ನೋಡಿದೆ, ಒಂದು ಪ್ಯಾಷನ್ ಆಗಿ ನೋಡಿದ್ದಾರೆ. ನಾನು ಅವ್ರನ್ನ ಮಸ್ತ್ ಸಲ ಅಬ್ಸರ್ವ್ ಮಾಡಿದೆ. ಅವರಿಗೆ ಕವೀಶ್ ನೀವೇನಾದರೂ ಬಿಸ್ನೆಸ್ ಮಾಡ್ಬೋದಲ್ಲ, ಏನಾದರೂ ಹೀಗೆ ಅಂತ ಏನಾದರೂ ಕೇಳಿದರೆ ಅವ್ರು ಹೇಳ್ತಿದ್ರು, ಏನೇ ಇದ್ದರೂ ಅಣ್ಣ ನಾನು ಸಿನಿಮಾ ರಂಗಕ್ಕೆ ನಾನು ಸಿನಿಮಾ ರಂಗದಲ್ಲೇ ಮುಂದುವರಿತೇನೆ ಅಂತ ಯಾವತ್ತೂ ಹೇಳೋರು. ಸಿನಿಮಾದ ಬಗ್ಗೆ ಇರೋ ಅವರ ಪ್ಯಾಷನ್ನು, ಅವರ ವಿಷನ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ನಾನು ಫುಲ್ ಕಾನ್ಫಿಡೆನ್ಸಲ್ಲಿ ಅವ್ರ ಜೊತೆ ಈ ಸಿನಿಮಾ ಮಾಡಲಿಕ್ಕೆ ಮುಂದಾದೆ. ಸೊ ಆವಾಗ ಕವೀಶ್ ಅವರೇ ಡೈರೆಕ್ಷನ್ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೆ ಸಿನಿಮಾ ಅವ್ರೇನು ಸ್ಟೋರಿ ಲೈನ್ ಹೇಳುವಾಗ. ನಂತರ ಕವೀಶ್ ಅವ್ರು ಹೇಳಿದರು, ಇಲ್ಲ ಅಣ್ಣ, ನಂದು ಮುಂಗಾರು ಮಳೆಯಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ನಾನು ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಆವಾಗ ಕೋ ಡೈರೆಕ್ಟ್ರ್ ಇದ್ದರು ರಾಘವೇಂದ್ರ ಸರ್ ಅಂತೇಳಿ, ತುಂಬ ಡೆಡಿಕೇಟಿವ್ ಪರ್ಸನ್, ತುಂಬ ಸಿನಿಮಾಗಳಲ್ಲಿ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಸಾಧಾರಣ ಒಂದು 10-15 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದಾರೆ. ಅಣ್ಣ ಅವರಿಗೆ ಒಂದು ಈ ಸಿನಿಮಾವನ್ನು ಡೈರೆಕ್ಷನ್ ಅವ್ರ ಕೈಯಲ್ಲಿ ಮಾಡಿಸಿದರೆ ತುಂಬ ಚೆನ್ನಾಗಿ ಬರ್ತದೆ, ನನ್ನ ಸ್ಟೋರಿಗೆ ಅದೊಂದು ವ್ಯಾಲ್ಯೂ ಬರ್ತದೆ ಅಣ್ಣ, ಅವ್ರ ಕೈಯಲ್ಲಿ ಈ ಡೈರೆಕ್ಷನ್ ಮಾಡಬೇಕಂತ ತುಂಬ ಕಾನ್ಫಿಡೆನ್ಸಲ್ಲಿ ಹೇಳಿದರು. ಆವಾಗ ರಾಘವೇಂದ್ರ ಸರ್ನ ಮೀಟ್ ಆಯಿತು. ಮೀಟ್ ಆದಾಗ ರಾಘವೇಂದ್ರ ಸರ್ ಅವ್ರ ಜೊತೆ ಕೂತ್ಕೊಂಡು ಈ ಸಿನಿಮಾದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ನಂತರ ಗೊತ್ತಾಯಿತು ಕವೀಶು, ನಾವು ಈ ಸಿನಿಮಾವನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗ ಗೊತ್ತಾಯಿತು ಕವೀಶ್ ರಾಘವೇಂದ್ರ ಸರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಂತ. ಅವರ ಡೆಡಿಕೇಶನ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮೇಘಾ ಅವ್ರು ಹೇಳ್ತಿದ್ರು ಅವರು ಊಟ ಸಹ ಮಾಡ್ತಾ ಇರಲಿಲ್ಲ ಅಂತ. ನಿಜವಾಗಿ ಹೌದು, ಅವರು ಸಿನಿಮಾಕ್ಕೆ ಅಂದರೆ ಸಿನಿಮಾನೇ ಊಟ ಮಾಡ್ತಾಯಿದ್ರು ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದರೆ ಅಷ್ಟು ಡೆಡಿಕೇಶನ್ ಇತ್ತು ಅವರು ಸಿನಿಮಾದ ಬಗ್ಗೆ. ಮತ್ತು ಬಜೆಟ್ ವಿಷಯ ಬಂದಾಗ ಕವೀಶ್ ಹೇಳಿದರು, ಇಲ್ಲ ನಾವು ಹೀಗೆ ಚರ್ಚೆ ಮಾಡ್ತಿದ್ವಿ, ರಾಘವೇಂದ್ರ ಸರ್ ನಮ್ಮ ಹತ್ರ ಹೇಳ್ತಿದ್ರು, ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂತ. ಡೆಫಿನೆಟ್ಲಿ ನಾವು ಎಣಿಸಿದ್ಕಿಂತ ಬಜೆಟ್ ಜಾಸ್ತಿ ಆಗಿರ್ಬೋದು, ಬಟ್ ಕೆಲವೊಂದು ಟೈಮು ಏನು ಅಲ್ಲಿ ನಮಗೆ ಸಿಚುವೇಶನ್ಸ್ ಬಂತು, ನಕ್ಸಲೈಟ್ ಬೇಸಲ್ಲಿ ನಾವು ಸಿನಿಮಾ ಮಾಡ್ತಾ ಇರೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬಂತು. ಅಲ್ಲಿ ಡೆಫಿನೆಟ್ಲಿ ಅದು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಬೈ ನೇಚರ್ ಆದಂಥ ಪ್ರಾಬ್ಲಮ್ಮು. ಅದಕ್ಕೆ ಎಲ್ಲ ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು, ನಾವು ಅದಕ್ಕೆ ಕೋಆಪ್ರೇಟ್ ಮಾಡಿದ್ದೀವಿ. ಸಿನಿಮಾದ ವಿಷಯದಲ್ಲಿ ನಾವು ಎಲ್ಲೂ ಮೇಕಿಂಗಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. ತುಂಬ ಅಡೆತಡೆಗಳು ಬಂತು, ಕೆಲವು ಕವೀಶಿಗೆ ಇಂಜುರೀಸ್ ಆಯಿತು, ಹಾಗೆ ತುಂಬ ಅಡೆತಡೆಗಳು ಬಂದರೂ ಕೂಡ ನಾವೆಲ್ಲ ಅದನ್ನೆಲ್ಲ ಮೆಟ್ಟಿ ನಿಂತು ಈ ಸಿನಿಮಾವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಹಾಗೆ ಈ ಸಿನಿಮಾದಲ್ಲಿ ನಮ್ಮ ಜೊತೆ ದೀಪಕ್ ರಾಣೆ ಸರ್, ಹಾಗೆ ರಮೇಶ್ ಸರ್, ವಿಜಯ್ ಪ್ರಕಾಶ್ ಸರ್, ಹಾಗೆ ಸುರೇಶ್ ಅಣ್ಣ, ರಮೇಶ್ ಅಣ್ಣ, ಮಹೇಂದ್ರ, ವಿವೇಕ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಟೆಕ್ನಿಷಿಯನ್ ಟೀಮು ನಾಗಾರ್ಜುನ್ ಸರ್, ಹಾಗೆ ನಮ್ಮ ಆರ್ಟ್ ಡೈರೆಕ್ಟ್ರ್ ವರದರಾಜ್ ಕಾಮತ್ ಸರ್, ಹಾಗೆ ಅನಿಲ್ ಸರ್, ಆಮೇಲೆ ನಮ್ಮ ಆರ್ಟಿಸ್ಟ್ ಬಂದು ಅರ್ಜುನ್ ಕಾಪಿಕಾಡ್ ಸರ್. ಈಗ ಅರ್ಜುನ್ ಕಾಪಿಕಾಡ್ ಸರ್ ಈಗ ಹೇಳ್ತಾ ಇದ್ರು, ನಮ್ಮಲ್ಲಿ ನಾನು ಸಣ್ಣ ಕಲಾವಿದ ಅಂಥೇಳಿ. ತುಳು ಸಿನಿಮಾದಲ್ಲಿ ಸಾಧಾರಣ ಒಂದು 23-24 ಸಿನಿಮಾವನ್ನು ಮಾಡಿದ್ದಾರೆ ಅವರು. ಆದರೂ ಕೂಡ ಅವರು ಅದನ್ನು ಸಣ್ಣ ಕಲಾವಿದ ಅಂತ ಹೇಳ್ಕೊಳ್ತಾ ಇದ್ದಾರೆ, ಹೇಗಂತ ಅರ್ಥ ಆಗಲಿಲ್ಲ ನನಗೆ. ಹಾಗೆ ನಮ್ಮ ಮರಾಠಿಯಿಂದ ಬಂದಿರುವಂಥ ಆರ್ಟಿಸ್ಟ್ ವಿರಾಟ್ ಮಡ್ಕೆ ಅವರು, ಅಶ್ವಿನಿ ಚಾವ್ರೆ ಅವರು, ಹಾಗೆ ಶಿವಾನಿ ಸುರ್ವೆ ಅವರು, ಎಲ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಮೇಘಾ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸಿನಿಮಾ ಎಂಡ್ ಆಗುವವರೆಗೂ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ನಮ್ಮ ಜೊತೆ ನಿಂತಿದ್ದಾರೆ. ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಪ್ರೊಡಕ್ಷನ್ ಟೀಮು ಆರ್ಯನ್, ಸುನಿಲ್, ಜಯೇಶು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಫೈಟ್ ಮಾಸ್ಟರ್ಸು ಎಲ್ರಿಗೂ ಕೂಡ ಧನ್ಯವಾದ. ಹಾಗೆ ಎಲ್ಲಕ್ಕಿಂತ ಜಾಸ್ತಿ ನನಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನಮ್ಮ ವಿನಯ್ ಶೆಟ್ಟಿ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಬಜೆಟ್ ಬಂದಾಗ ಅವ್ರ ಜೊತೆ ಕಿತ್ತಾಡೋದು ಇರ್ತಿತ್ತು ನನಗೆ, ಎಷ್ಟುಂಟು ಏನುಂಟು ಹೇಗುಂಟು ಅಂತ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ಮಾಧ್ಯಮ ಮಿತ್ರರ ಹತ್ರ ಒಂದು ರಿಕ್ವೆಸ್ಟು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ದಯವಿಟ್ಟು ನೀವು ಇಷ್ಟು ದಿವಸ ತುಂಬ ಸಪೋರ್ಟ್ ಮಾಡಿದ್ದೀರಿ ನಮಗೆ, ಮುಂದೆ ಕೂಡ ನಿಮ್ಮ ಸಪೋರ್ಟನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮಗೆ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಆಲ್ ಕನ್ನಡಿಗರ್ಸ್. ಸೊ ಫಸ್ಟ್ ನಾನು ಆಮೇಲೆ ಜಾಯ್ನ್ ಆಗಿದ್ದು, ಇವರು ಮೇನ್ ಪ್ರೊಡ್ಯೂಸರ್ಸ್, ಎಸ್ಪೆಷಲಿ ವಿಜಯ್ ಶೆಟ್ಟಿ. ನಾವು ಒಂದು ದೊಡ್ಡ ಪ್ರೊಡ್ಯೂಸರ್ನಾಗಿ ಮಾಡೋ ಒಂದು ಜವಾಬ್ದಾರಿ ಇದೆ ನಮ್ಮ ಕನ್ನಡ ಜನತೆಗೆ.
ಸೊ ಅವರಿಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್, ವೆರಿ ನೈಸ್ ಮೂವಿ. ಆ್ಯಂಡ್ ಮೇಘಾ ಶೆಟ್ಟಿ, ಕವಿ ಶೆಟ್ಟಿ, ಅರ್ಜುನ್, ವಿರಾಟ್ ಮಡ್ಕೆ, ದೆನ್ ಅಶ್ವಿನಿ, ಸಡಗ ರಾಘವೇಂದ್ರ ಅವರೇ, ನಾಗಾರ್ಜುನ ಅವರೇ. ಸೊ ಫಾರ್ ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ನಿಮ್ಮ ಟೀಮಲ್ಲಿ ಜಾಯಿನ್ ಮಾಡಿಸೋದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ ಕನ್ನಡ ಮತ್ತು ಮರಾಠಿ ಅಂದರೆ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಬೀಗಿಸ್ತಾನದ್ದಂಗಿದೆ. ಸೊ ಬಿಕಾಸ್ ಇಟ್ಸ್ ಸಮಥಿಂಗ್ ಲೈಕ್ ಇದು ಕನ್ನಡ ಮತ್ತು ಮರಾಠಿ ಡೈರೆಕ್ಟ್ ರಿಲೀಸ್, ಆಮೇಲೆ ಡಬ್ ಟು ಆಲ್ ಅದರ್ ಲ್ಯಾಂಗ್ವೇಜಸ್. ಇಟ್ಸ್ ಅ ಪ್ಯಾನ್ ಇಂಡಿಯಾ ಮೂವಿ. ಮತ್ತು ಇನ್ನೊಂದಂದರೆ ಕವಿ ಶೆಟ್ಟಿ ಆ್ಯಕ್ಚುಲಿ ತುಂಬ ಕ್ಲೋಸ್ ನಮಗೆ. ಅವ್ರು ಯಾವಾಗ ಡಿಸ್ಕಸ್ ಮಾಡಿ ಜಸ್ಟ್ ನಾಟ್ ಅ ಆ್ಯಕ್ಟರ್ ಆ್ಯಂಡ್ ಈಸ್ ನಾಟ್ ಜಸ್ಟ್ ಅ ಡೈರೆಕ್ಟರ್, ಈಸ್ ಅ ವಿಷನರಿ ಐ ಕ್ಯಾನ್ ಸೇ. ಸೊ ಅವ್ರಿಗೆ ಆ್ಯಕ್ಚುಲಿ ಹಿ ಹ್ಯಾಸ್ ಅ ಲಾಟ್ ಆಫ್ ಪ್ಲ್ಯಾನ್ಸ್. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಈ ಯುವ ಪ್ರತಿಭೆ ಅನ್ಬೋದು. ಸೊ ಯಾಕಂದ್ರೆ ಇನ್ನೂ ಮ್ಯಾರೇಜ್ ಆಗಿಲ್ಲಲ್ಲ ಅದಕ್ಕೆ. ಸೊ ಓಕೆ 2 years, ದಟ್ಸ್ ವಾಟ್ ಮೇಘಾ ಈಸ್ ಗಿವಿಂಗ್ ಎ ಹಿಂಟ್. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಟೀಮ್ಗೆ ಆ್ಯಂಡ್ ಮೂವಿಗೆ. ಐ ಥಿಂಕ್ ಟೀಸರ್ ವಂಡರ್ಫುಲ್ ಇದೆ. ಸೊ ಆಲ್ ಬಾಂಬೆ ಎವ್ರಿವೇರ್ ಎಲ್ಲ ಟೀಮ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಫಸ್ಟ್ ಲುಕ್ಕಲ್ಲಿ ಅನ್ನಿಸ್ತಿದ್ದು ಹಾಲಿವುಡ್ ಪೋಸ್ಟರ್ ಅಂತ. ಸೊ ಆ ಥರ ಇದೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಮೂವಿಗೆ. ದಟ್ಸ್ ಇಟ್.